ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ವಿರೂಸ್ ಲಾಗ್ಸ್. ಬನ್ನಿ, ಇವಾಗ ನಾವು ವಿಡಿಯೋನ ಶುರು ಮಾಡ್ಕೊಳ್ತಾ ಇದ್ದೀವಿ. ಇದು ಸಂಡೇ ಲಾಗ್ ಆಗಿರುತ್ತೆ. ಇವತ್ತು ಬೆಳಗ್ಗೆಯಿಂದನೇ ಶುರು ಮಾಡಬೇಕು ಅಂದರೆ ಆಗಿರಲಿಲ್ಲ, ಇವಾಗ ಶುರು ಮಾಡ್ಕೊಳ್ತಾ ಇದ್ದೀನಿ. ಏನಪ್ಪ ಸ್ಪೆಷಲ್ ಇರುತ್ತೆ, ಕೊನೆವರೆಗೂ ವಿಡಿಯೋನ ನೋಡ್ತಾ ಹೋಗಿ. ಇವತ್ತು ಆ್ಯಕ್ಚುಲಿ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ, ನಮ್ಮ ಊರಲ್ಲಿ ಒಬ್ರದ್ದು ಹೋಳಿಗೆ ಊಟ ಮಾಡೋ ಅಂಥ ಕಾರ್ಯಕ್ರಮ ಇದೆ. ಅವರು ಇನ್ವೈಟ್ ಮಾಡಿದ್ದಾರೆ, ಅದಕ್ಕೋಸ್ಕರ ನಾವು ಇವಾಗ ಹೊರಡ್ತಾ ಇದ್ದೀವಿ. ಸೊ ಬಂದಿದ್ದ ನಂತರ ಮತ್ತೆ ಇವತ್ತಿನ ಸಂಡೇ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಬನ್ನಿ, ಇವಾಗ ಹೊರಡ್ತಾ ಇದ್ದೀವಿ. ತುಂಬ ಟೈಮ್ ಆಗಿದೆ, ಆಲ್ರೆಡಿ ಕ್ಲಾಸ್ ಇತ್ತು. ಆ್ಯಕ್ಚುಲಿ ಕ್ಲಾಸ್ ಮುಗಿಸ್ಕೊಂಡು ಹೋಗೋದ್ರಲ್ಲಿ ತುಂಬ ಟೈಮ್ ಆಯಿತು. ಬೇಗನೆ ಹೋಗಬೇಕು ಅಂತ ಅಂದ್ಕೊಂಡು ಆಗಲೇ ಇಲ್ಲ. ಸೊ ಬನ್ನಿರಿ ಬೇಗ ಎಲ್ಲರೂ. ಸಾಕು ಸೈಕಲ್ ಸೈಡ್ಗೆ ಹಾಕು. ನಮ್ಮ ಸಾತಣೆ ಇವತ್ತು ಸಂಡೇ ಇದ್ದಿದ್ದಕ್ಕೆ ಸೈಕಲ್ ಆಡಬೇಕು ಅಂತಲೇ ತೊಗೊಂಡಿದ್ದೀನಿ. ಹಂಗೆ ಆಡಿಸ್ಬೇಡಪ್ಪೋ. ನಾನು ತಗೊಂಡಿನಿ, ಬರ್ರಿ. ಸೊ ಇವಾಗ ಹೊರಡ್ತಾ ಇದ್ದೀವಿ. ನಮ್ಮ ಸಮ್ಮನ್ ನೋಡ್ರಿ, ಸಮ್ಮ ಈ ಕಡೆ ತಿರ್ದು ಯಾವಾಗಲೂ ಒಂದು ಡ್ರೆಸ್ ಯಾವ್ದು ಹಿಡ್ದಿರ್ತಾಳೆ ಅದೇ ಡ್ರೆಸ್ಸನ್ನೇ ಹಿಡಿದ್ಬಿಡ್ತಾಳೆ ನಮ್ಮ ಸಮ್ಮ. ಇವತ್ತು ಆಲ್ರೆಡಿ ತಲೆ ಸ್ನಾನ ಮಾಡ್ಕೊಂಡು ನಿದ್ದೆ ಮುಚ್ಚೋಗಿತ್ತು. ಕ್ಲಾಸಲ್ಲಿ ಕುತ್ಕೊಂಡು ನಿದ್ದೆ ಮಾಡ್ತಿದ್ದೆ ಸುಂದರಿ. ಅಲ್ಲ ಸಮ್ಮ, ಕ್ಲಾಸಲ್ಲಿ ಬಂದು ಏನು ಮಾಡತ್ತಿದ್ದಿ? ನಿದ್ದೆ ಸರಿಯಾಗಿ ನಿದ್ದೆ. ಇವಾಗ ಈ ಫಂಕ್ಷನ್ಗೆ ಏನು ಗಿಫ್ಟ್ ಅಂತ ಏನು ತೊಗೊಂಡೋಗಲ್ಲ, ಅದಕ್ಕೆ ಏನು ಇಲ್ಲ, ಹಾಗೆ ಹೋಗ್ತಿದ್ದೀವಿ. ಜಸ್ಟ್ ಹಾಗೆ ಇನ್ವೈಟ್ ಮಾಡಿರ್ತಾರೆ, ಹೋಗೋದು, ಊಟ ಮಾಡ್ಕೊಳ್ಳೋದು, ಬರೋದು ಅಷ್ಟೇ. ಈಗ ಹೋಗ್ಬಿಟ್ಟು ಅಷ್ಟೇ ಊಟ ಮಾಡ್ಕೊಂಡು ಬರೋದು, ಮತ್ತೇನಿಲ್ಲ. ಹೊರಡ್ತಿದ್ದೀವಿ. ಫುಲ್ಲು ಬಿಸಿಲು ಒಂದ್ಸರಿ ಇರುತ್ತೆ, ಒಮ್ಮಿದೊಮ್ಮೆಲೆ ಗಾಳಿ ಬೀಸ್ಬಿಟ್ಟು ತಣ್ಣಗಾಗುತ್ತೆ. ಏನೋ ವಾತಾವರಣ ದಿನ ಒಂಥರ ಆಗ್ತಾ ಇದೆ. ಫುಲ್ಲು ಡಸ್ಟು, ಆಷಾಢ ಗಾಳಿ ಅಂತಾರಲ್ಲ ಹಾಗೆ ಗಾಳಿ ಗಾಳಿ ಗಾಳಿ. ಇವಾಗ ನಮ್ಮ ಕಾರ್ಗೆ ಪೆಟ್ರೋಲ್ ಹಾಕ್ಸೋದಕ್ಕೆ ಅಂತ ನಿಂತಿದ್ದೀವಿ. ಪೆಟ್ರೋಲ್ ಹಾಕ್ಸ್ಕೊಂಡು ಫಸ್ಟ್ ಅದಕ್ಕೆ ಹೊಟ್ಟೆ ತುಂಬಿಸಿದ್ರೆ ಆಮೇಲೆ ನಮ್ಮ ಹೊಟ್ಟೆ. ಸ್ಮೆಲ್, ಪೆಟ್ರೋಲ್ ಸ್ಮೆಲ್ ಏನು ಬೇಕು ಇದೇ ಇಷ್ಟ. ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗುತ್ತೆ. ನಮ್ಮ ಸಮ್ಮಕ್ಕೆ ಪೆಟ್ರೋಲ್ ಸ್ಮೆಲ್ ಇಷ್ಟ ಆಗ್ತಿದೆ, ನನಗೆ ಇಷ್ಟ. ಇಲ್ಲಿ ನಾವು ಏನು ನಮ್ಮ ಮನೆ ಮುಂದ್ಗಡೆ ಇರೋ ದುರ್ಗಾ ಮಾತೆಗೆ ನಮಸ್ಕಾರ ಮಾಡಿಕೊಂಡು ಇವಾಗ ಹೊರಡ್ತಿದ್ದೀವಿ. ಅಲ್ಲಿ ಬರ್ರಿ ಹೋಗೋಣ. ಈಗ ಬಾಸಮ್ಮ, ಅಲ್ಲಿ ಮಠದಲ್ಲಿದೆ ಕಾರ್ಯಕ್ರಮ, ಅದಕ್ಕೆ ಅಲ್ಲಿ ಹೋಗ್ತಿದ್ದೀವಿ. ನರ್ಸರಿ ಅಂದ್ರಲ್ಲ, ತಡಿ ಅಪ್ಪು ತಡಿ, ಹಂಗೆ ಮಾಡ್ಬೇಡ ನೀನು. ನಮ್ಗೆ ಇದು ಮಾಡ್ಬೇಡ್ರಿ, ನಿಂದ್ರಿಸ್ಬಿಡ್ರಿ. ನೋಡಿ ಇವಾಗ ನಾವು ಮನೆಯಿಂದ ಯಾತವಿಕ ನಾವು ಇವಾಗ ನರ್ಸರಿ ಒಳಗೆ ಒಂದಿಷ್ಟು ಗಿಡ ತೊಗೊಂಡೋಗೋಣ ಅಂತ ಬಂದಿದ್ದೀವಿ. ನೋಡಬೇಕು, ಇದು ನಮ್ಮೂರ ನರ್ಸರಿನೇ, ಮೆದಿಕ್ನಾಳ್ ನರ್ಸರಿ. ಎಲ್ಲ ಥರದ್ದು ಇರುತ್ತೆ, ಒಂಥರ ಫೇಮಸ್ ನಮ್ಮ ಊರಲ್ಲಿ ಅಂತಂದರೆ ಇದು. ಅದಕ್ಕೋಸ್ಕರ ಲಾಕ್ ಹಾಕ್ಯಾರಮ್ಮ. ನೋಡಪ್ಪ ತಡಿ, ಅಲ್ಲಿ ಒಳಗೆ ಯಾರನ್ನ ಅಂತಾರೆ, ಇಲ್ಲ ಅಲ್ಲಿ ಅಂಗಡಿಯವ್ರನ್ನ ಕೇಳಮ್ಮ ತಡಿ. ಒಂದಿಷ್ಟು ನೋಡೋಣ ಏನಾದರೂ ಇದಾವೇನಂತ. ಚೆನ್ನಾಗಿದ್ದರೆ ತೊಗೊಂಡೋಗೋಣ. ತುಂಬ ಆಸೆ ಪಟ್ಟು ಬಂದಿದ್ವಿ ನಾವು ನರ್ಸರಿನಲ್ಲಿ, ಏನಾದರೂ ಸಸಿ ತೊಗೊಂಡು ಬಂದು ಹಾಕಬೇಕಂತ. ಲಾಸ್ಟ್ ಟೈಮ್ ನಾವು ಇಲ್ಲಿ ಬಂದಾಗ ಎಲ್ಲ ಥರದ ಸಸಿ ತೊಗೊಂಡು ಬಂದು ನಮ್ಮ ತೋಟದಲ್ಲಿ ಹಾಕ್ಕೊಂಡಿದ್ವಿ. ಚೆನ್ನಾಗಿಯೇ ಬಂದಿತ್ತು ಎಲ್ಲದು. ಲಾಕ್ ಹಾಕಿರ್ತಾರೆ, ಹಂಗೆ ಮಾಡಬಾರ್ದು. ಬಟ್ ಇಲ್ಲಿ ಕ್ಲೋಸ್ ಮಾಡಿದಾರಂತೆ, 2 ವರ್ಷ ಆಯ್ತಂತೆ ಸ್ಟಾಪ್ ಮಾಡಿದಾರಂತೆ. ಇದಿದ್ರೆ ಚೆನ್ನಾಗಿ ನಮ್ಮದೇ ಆದಂಥ ಹೈಜಿನಿಯಾಗಿ ಒಂದು ಸ್ವಲ್ಪ ಒಳ್ಳೆ ಆರ್ಗ್ಯಾನಿಕ್ ಆಗಿ ಬೆಳೆನ ಬೆಳಿಬೋದಿತ್ತು ತೋಟದಲ್ಲಿ. ಸೊ ನೋಡೋಣ, ನಾವೇ ಸೀಡ್ಸ್ ತೊಗೊಂಬಂದು ಹಾಕಿದ್ರೆ ಆಯಿತು ಅಲ್ರಿ. ನಡೀರಿ. ಮುಂಚೆಳ್ತಾರ್ರಿ ಮತ್ತೆ ನಾನು ಓಡಿಸ್ಬೇಕು ಅನ್ಸಾತು. ಸಾತು ಇವೆಲ್ಲ ಕ್ಯಾಕ್ಟಸ್ ನೋಡು, ಕ್ಯಾಕ್ಟಸ್ ಹೆಂಗತ್ತೇವು
ನೀರಿಲ್ದೆ ಅವು ಕೂಡ ಬಾಡ್ಬಿಟ್ಟವು. ಮಳೆನೇ ಇಲ್ಲ, ಮಳೆ ಇಲ್ಲದೆ ಎಂತೆಂಥ ಗಿಡಗಳು ಕೂಡ ಒಣಗಿ ಹೋಗಿದ್ದವು. ಬಿಸಿಲು ಮಾತ್ರ ಜಾಸ್ತಿ ನಮ್ಮ ಕಡೆ. ಇವಾಗ ಸಖತ್ತಾಗಿ ಅಲ್ಲಿ ಊಟ ಮಾಡ್ಕೊಂಡು ಮನೆಗೆ ಬಂದು ಚಹಾ ಕುಡ್ದು ಒಂದು ಸ್ವಲ್ಪ ಹೊತ್ತು ಎಲ್ಲರೂ ಕೂಡಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಯಾವುದೂ ವಿಡಿಯೋ ಮಾಡಲಿಲ್ಲ, ಸುಮ್ಮನೆ ಹಾಗೆ ಮಾತಾಡ್ಕೊಂಡು ಸುದ್ದಿ ಹೇಳ್ಕೊಂಡು ಕೂತಿದ್ವಿ, ಅದು ಇದು ಅಂತ ಎಲ್ಲರೂ ಸೇರಿ. ಇವಾಗ ಮತ್ತೆ ಹೊರಡ್ತಾ ದಾರಿನಲ್ಲಿ ಇದೊಂದು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೆ, ನಾನು ನರ್ಸರಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಅದೊಂದು ಆಗಲಿಲ್ಲ ಕೆಲಸ. ಜೊತೆಗೆ ಈಗೇನು ಮಾಡಬೇಕು, ಇಲ್ಲೊಂದು ದೇವಸ್ಥಾನ ಆಗಿದೆ ಹೊಸದು, ಪಂಚಮುಖಿ ಆಂಜನೇಯ, ಅಲ್ಲಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ಎಲ್ಲರೂ ಕೂಡ ಹೋಗೋಣ ಬರ್ರಿ ಅಂತ ಕರೆದ್ವಿ, ನಮ್ಮಮ್ಮ ತಾತ ಎಲ್ರಿಗೂ. ಅವ್ರಿಲ್ಲ ಮತ್ತೆ ಆಮೇಲೆ ಯಾವಾಗಾದ್ರೂ ನೋಡ್ತೀವಿ ನಾವು, ನೀವು ಹೋಗ್ರಿ ಅಂತಂದ್ರೆ ನಾವು ಅಷ್ಟೇ ಬರ್ತೀವಿ. ಅಂತರ್ಗಂಗೆ ದುರ್ಗಾದೇವಿ ದೇವಸ್ಥಾನಕ್ಕೆ ತುಂಬ ದಿನಗಳಿಗೊಮ್ಮೆ ಬರ್ತಾ ಇದ್ದೀವಿ ನಾವು ಈ ಕಡೆ. ಅದಕ್ಕೋಸ್ಕರ ಬಂದಾಗೊಮ್ಮೆ ತಾಯಿ ದರ್ಶನ ಪಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇದೆಲ್ಲ ಈ ಸಾರಿ ಮಾಡಿದ್ದಾರೆ ಈ ಥರ ಎಲ್ಲ. ನಾವು ಲಾಸ್ಟ್ ಟೈಮ್ ಬಂದಾಗ ಈ ಥರ ಏನೂ ಇರಲಿಲ್ಲ. ಇವಾಗೆಲ್ಲ ಕಂಪೌಂಡ್ ಥರ ಇದನ್ನೆಲ್ಲ ಗ್ರಿಲ್ಸ್ ಹಾಕ್ಕೊಂಡಿದ್ದಾರೆ. ಜಜ್ಜಿ ಮಾಡ್ರಿ, ಬಿಡ ಹಂಗೆ ಮಾಡಬಾರ್ದು. ಜೇಜಿ ಮಾಡ್ರಿ, ಜೇಜಿ ಮಾಡ್ರಿ. ಇವತ್ತು ತಾಯಿ ದರ್ಶನ ಮಾಡಲಿಕ್ಕೆ ಪೂಜೆ ಮಾಡಿ ಕ್ಲೋಸ್ ಮಾಡಿದ್ದಾರೆ ಅನಿಸುತ್ತೆ ಅಲ್ರಿ. ನೋಡೋದಕ್ಕೆ ಸಿಗ್ತಾ ಇಲ್ಲ, ಪರವಾಗಿಲ್ಲ. ಸನ್ನಿಧಿಗೆ ಬಂದು ನೋಡಿ ಕ್ಲೋಸ್ ಮಾಡಿದ್ದಾರೆ ಪೂಜೆ ಮಾಡಿಬಿಟ್ಟು. ಕುಂಕ ಹಚ್ಕೊಳ್ರಮ್ಮ. ಹೆಸರು ಬರ್ತಾ ಲೈಟಿಗೆ. ಅದೆಲ್ಲ ಹಾಕಿದಾಗ ಗುಡಿ ಓಪನ್ ಮಾಡಿದಾಗ ಅವಾಗ ಅಲ್ಲಿ ಜೇಜಿದ ಹೆಸರು ಬರುತ್ತೆ. ಶುಕ್ರವಾರ ಮಂಗಳವಾರ ಇರುತ್ತಲ್ರಿ ಪೂಜೆ ಎಲ್ಲ ಸ್ಪೆಷಲ್ ಆಗಿ. ಶುಕ್ರವಾರ ಮಂಗಳವಾರ ಇರುತ್ತೆ ಪೂಜೆ. ದಿನಪ್ರತಿ ಮಾಡಿರ್ತಾರೆ ಅನ್ಸುತ್ತೆ. ಮಾಡಿ ಇವಾಗ ಕ್ಲೋಸ್ ಮಾಡಿದ್ದಾರೆ. ಮತ್ತೆ ಸಂಜೆ ಪೂಜೆ ಮಾಡುವಾಗ ತೆಗಿತಾರೆ. ಮಾಡ್ತೀನಿ. ನಮ್ಮ ಸಮ್ಮ ನೋಡ್ರಿ ಇಲ್ಲಿ ಇಷ್ಟು ದಿನ ಇಲ್ಲೇ ಕೂಡ್ತಾಳೆ. ಮುಂದೆ ಬಾ ಅಂತ ಕರೆದ್ರು ಹೋಗಲ್ಲ. ಇವತ್ತು ಮುಂದೆ ಹೋಗಿ ಭಾರಿ ಮಾಡತ್ತಾಳ. ಅದು ಎಲ್ಲ ಬಿಡು ಸಮ್ಮ, ಏನೇನೋ ಒತ್ತು ಬೇಡಮ್ಮ. ಸ್ವಲ್ಪ ಸ್ವಲ್ಪ ಮಳೆ ಬಂದಾಗ ಆಗುತ್ತೆ, ಸ್ವಲ್ಪ ಸ್ವಲ್ಪ ಗಾಳಿ, ಹಾಗೆ ಬಿಸಿಲು ಎಲ್ಲ ಇದೆ ನೋಡ್ರಿ. ಮಿಕ್ಸ್ಡ್ ವೆದರ್ ನಮ್ಮಲ್ಲಿ. ನಾವು ವಿಡಿಯೋ ಮಾಡಿದ್ರೆ ಸುಮ್ಮನೆ ಕುಂದ್ರಿ, ಸುಮ್ಮನೆ ಓಡಿಸ್ರಿ ಗಾಡಿ, ಯಾಕೆ ವಿಡಿಯೋ ಮಾಡ್ಕೊಂತ ಕೂಡ್ತೀರಿ ಅಂತ. ಸಮಿ ಕಡೆ ತಿರ್ಗು ಸಮಿ. ಅಯ್ಯ ಕಣ್ಣು ನೋಡಿ ಅದ. ಇಲ್ಲ ಆಂಜನೇಯ ಜೇಜಿ ಮಾಡ್ರಿ. ಆಂಜನೇಯ ಇಲ್ಲೇ ನೋಡು. ಅಷ್ಟು ಎಲ್ಲ ಸುತ್ತಿಟ್ಕೊಂಡು ಬರ್ಬೇಕಲ್ಲಮ್ಮ. ಇಲ್ಲಿ ಅಲ್ಲೇ ಕಣ್ಣು ನೋಡೋದು ಕಣ್ಣೆದು. ಅಯ್ಯೋ 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 ಅಯ್ಯೋ.
ಬನ್ನಿ ಈಗ ಪಂಚಮುಖಿ ಆಂಜನೇಯ ಇದೆ, ಇಲ್ಲಿ ದೇವಸ್ಥಾನ ಮಾಡಿದ್ದಾರೆ ಹೊಸದಾಗಿ, ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಒಂದು ಸಾರಿ. ನಾವು ಕೂಡ ಫಸ್ಟ್ ಟೈಮ್ ಬರ್ತಿರೋದು. ಈ ಗಾಳಿ ಜೋರಾಯ್ತು, ಉಸಿರು ನಿಡ್ಕೊ. ಅಲ್ಲಿ ಬಂದಾಗ ಅದು ನಾವೆಲ್ಲ ಚಪ್ಪಲ್ ಹಾಕೊಂಡ್ ಬಂದಿವಿ, ನೀವೇ ಚಪ್ಪಲ್ ಹಾಕೊಂಡ್ ಬಂದಿಲ್ಲ. ನೋಡಿ ಇಲ್ಲಿ ಬಂದ್ವಿ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ. ಮೆಲ್ಲ ಕತ್ತಿಸ್ತೀನಿ. ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ದಿನ ಕಡೆ ಬಂದಿದ್ವಿ, ಗೊತ್ತಿರಲಿಲ್ಲ ನಮಗೆ ಅವತ್ತು ಏನೋ ಅಂತ. ಕೇಸರಿ ನಂದನ, ಕೇಸರಿ ನಂದನ. ಎಲ್ಲ ಕೇಸರಿದೇ ಇತ್ತು. ಸಮೋ ಇದನ್ನೆಲ್ಲ ಎಲ್ಲಿಂದ ಕಲ್ತೀಯಮ್ಮ ನೀನು? ಏಯ್ ಜೇಜಿ ಬೈಕೊಂಡು ಮನೋಜ ಜೇಜಿ ಮಾಡ್ರಿ, ಕೈ ಮುಗಿರಿ. ಸಮ ಕೆಳಗಿಳಿದು ಕೈ ಮುಗಿ. ಮನೋಜ ಮೇಡಮ್ ಕೈ ಮುಗಿ. ಸಮ ಕೈ ಮುಗಿರಿ ಫಸ್ಟ್. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ವಕ್ರತುಂಡ ಮಹಾಕಾಯ ಹೇಳ್ರಿ. ಆಂಜನೇಯ ಆಯ್ತಾ ಗಣಪ ಇದನ್ನ ಹೇಳ್ರಿ. ಈ ಕಡೆ ಸೈಡ್ ಎತ್ತಿ ತೋರಿಸಿ. ಇಲ್ಲಿ ಸೊ ಊರಿಂದ ಬಂದಿದ ನಂತರ ನಾನು ಲಾಗ್ನ ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ. ಬಂದ ಕೂಡಲೇ ಕೆಲಸ ಅನ್ನೋ ಥರ ಏನಾಯ್ತಪ್ಪ ಅಂತಂದರೆ ಫುಲ್ಲು ಮನೆ ಎಲ್ಲ ಧೂಳು ತುಂಬ್ಕೊಂಡು ಹೋಗಿತ್ತು. ಫುಲ್ಲು ಗಾಳಿ. ಸ್ವಲ್ಪ ನಾವು ವಿಂಡೋಸ್ ಎಲ್ಲ ಮನೆಯಿಂದ ಹೊರಗಡೆ ಹೋಗ್ತೀವಿ ಅಂದರೆ ವಿಂಡೋಸ್ ಎಲ್ಲ ಓಪನ್ ಇಟ್ಟು ಹೋಗಿರ್ತೀವಿ. ಸ್ವಲ್ಪ ಗಾಳಿ ಆಡ್ತಾ ಇರಲಿ ಮನೇಲಿ ಅಂತ ಹೇಳ್ಬಿಟ್ಟು. ಇವನ್ ವೆಂಟಿಲೇಷನ್ ಕಡೆಯಿಂದಲೂ ಕೂಡ ಗಾಳಿ ಬರ್ತಾನೆ ಇರುತ್ತೆ, ಧೂಳು ಬರ್ತಾನೆ ಇರುತ್ತೆ. ಬಟ್ ಫುಲ್ಲು ಎಲ್ಲ ರೂಮ್ಗಳು, ಎಲ್ಲ ಮನೆ ಎಲ್ಲ ಕಡೆ ಕೂಡ ಡಸ್ಟ್ ಫುಲ್ ಆಗೋಗಿತ್ತು. ಎಲ್ಲದೂ ಕ್ಲೀನ್ ಮಾಡ್ಕೊಳ್ಳೋದು ಫಸ್ಟು 1 hour ಹಿಡಿತು ಟೈಮು. ಪ್ರತಿಯೊಂದು ರೂಮಲ್ಲಿ ಏನೇನಿತ್ತು ಎಲ್ಲದೂ ತೆಗೆದು ನಾವು ಹೋಗೋ ಗಡಿಬಿಡಿನಲ್ಲಿ ಎಲ್ಲದೂ ಹಾಗೆ ಬಿಟ್ಟು ಹೋಗಿದ್ವಿ. ಸೊ ಹಾಗಾಗಿ ಎಲ್ಲದೂ ಕ್ಲೀನ್ ಮಾಡೋದು. ಕಿಚನಲ್ಲಂತೂ ಕೌಂಟರ್ ಟಾಪ್ ಏನೇನಿದೆ ಎಲ್ಲದೂ ಕೂಡ ಕಂಪ್ಲೀಟಾಗಿ ಡಸ್ಟ್ ಆಗೋಗಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅಷ್ಟು ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ಬೆಡ್ಡೆಲ್ಲ ನೀಟಾಗಿ ಮಾಡಿಕೊಂಡು ಅಷ್ಟರಲ್ಲಿ ನಮ್ಮ ಸಾಮಾನ್ಯ ಅವಳಿಗೆ ನಿದ್ದೆ ಬಂದೋಯ್ತು. ಅವಳು ತಲೆ ಸ್ನಾನ ಮಾಡಿದ್ದೊಂದು ಮೊದಲೇ ಇಲ್ಲೇ ನಿದ್ದೆ ಮಾಡ್ತಾಯಿದ್ಲು. ಅವಳು ನಿದ್ದೆ ಮಾಡೋದಕ್ಕೆ ಅಂತ ಮಲಗಿದ್ಲು. ಇವನ್ ಸೋಫಾ ಕವರು, ಸೋಫಾ ಎಲ್ಲದು ಕೂಡ ಫುಲ್ಲು ಡಸ್ಟ್ ತುಂಬೋಗಿತ್ತು ಎಲ್ಲದು ಕೂಡ. ಅದಕ್ಕೋಸ್ಕರ ಇವತ್ತು ಮತ್ತೆ ಸ್ವಲ್ಪ ಸೋಫಾ ಕವರ್ ಎಲ್ಲ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಆಗಲಿಲ್ಲ. ಆದರೂ ಕೂಡ ಜಸ್ಟ್ ಹಾಗೆ ಡಸ್ಟ್ ಎಲ್ಲ ಕ್ಲೀನ್ ಮಾಡಿ ಹಾಕಿದ್ದೀನಿ. ನಮ್ಮ ಸಾಮಾನು ಈ ಸೋಫಾ ಮತ್ತು ಇಲ್ಲಿಗೆ ಶಿಫ್ಟ್ ಮಾಡಿ ಇವುಗಳನ್ನ ಇಲ್ಲೇ ಮಲಗಿಸಿದ್ದೀವಿ. ಆ್ಯಕ್ಚುಲಿ ಅವಳು ಇಲ್ಲೇ ಮಲಗೋದನ್ನು ರೂಢಿ ಮಾಡ್ಕೊಂಡ್ಬಿಟ್ಟಿದ್ಲು. ಈ ಗೊಂಬೆ ಇಟ್ಕೊಂಡು ಮಲಗೋದೇ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಇತ್ತೀಚೆಗೆ ಮಾನ್ಸೂನ್ ಶುರು ಆದಾಗಿಂದನೂ ಕೂಡ ಈ ಒಂದು ಗಾಳಿಗೆ ಎಲ್ಲ ಒಂಥರ ಹುಳುಗಳು ಅಥವಾ ಜೊತೆಗೆ ಸೊಳ್ಳೆ ಕಾಟ ಜಾಸ್ತಿ ಆಗಿಬಿಟ್ಟಿದೆ. ಈ ಮೂಲೆಗಳಲ್ಲೆಲ್ಲ ಬಂದು ಕೂತ್ಕೊಂಡು ಮಕ್ಕಳಿಗೆ ಕಡಿದು ಪದೇ ಜ್ವರ ಬೀಳ್ತಿದ್ದಾರೆ. ಅದಕ್ಕೋಸ್ಕರ ಅವಳು ಹೋಗ್ಬಿಟ್ಟು ಅಲ್ಲೇ ಮಲಗ್ತಿದ್ಲು. ಈ ಕಡೆ ಶಿಫ್ಟ್ ಮಾಡಿಕೊಂಡು ಇಲ್ಲಿ ಮಲಗಿಸಿದ್ವಿ ಅದಕ್ಕೋಸ್ಕರ. ಸೊ ಸಾತು ಮಾತ್ರ ಇವತ್ತು ಫುಲ್ಲು ಒಂದು 5 ನಿಮಿಷನೂ ಕೂಡ್ದೇ ಮಕ್ಕಳು ಮಾತ್ರ ಮನೇಲಿ ರಜೆ ಇದೆ ಅಂದರೆ ಏನಾದರೂ ಮಾಡ್ತಾನೆ ಇರ್ತಾರೆ. ಈಗ ಬಂದಾಗಿಂದನೂ ಕೂಡ ಒಂದೊಂದೇ ಕೆಲಸ ಮಾಡ್ತಾನೆ ಇರ್ತಾನೆ ಅವನು. ಸೋಫಾ ಎಲ್ಲ ನೀಟಾಗಿ ನಾನು ಅರೇಂಜ್ ಮಾಡಿದಾಗೆಲ್ಲ ಅವನು ಏನು ಮಾಡ್ತಾನೆ, ಅದ್ರ ಮೇಲೆ ಒದ್ದಾಡೋದು ಉಳ್ಳಾಡೋದು ಮಾಡ್ತಾ ಇರ್ತಾನೆ. ಇವತ್ತು ಸ್ಕೂಲಲ್ಲಿ ಏನೋ ಮ್ಯೂಸಿಕ್ ಕ್ಲಾಸ್ ಹೇಳ್ಕೊಟ್ಟಿದ್ದಾರಂತೆ ನಿನ್ನೆ.
ಅದಕ್ಕೋಸ್ಕರ ಈ ಒಂದು ಇದನ್ನು ಇಟ್ಕೊಂಡು ಕೀಬೋರ್ಡ್ ಇಟ್ಕೊಂಡು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನೊಂದು ಸ್ವಲ್ಪ ಹೊತ್ತು ಮಾಡ್ಕೊಂಡು ಕೂತ್ಕೊಂಡಿದ್ದ. ಅದನ್ನೆಲ್ಲ ಕೂಡ ನಮಗೂ ಹೇಳ್ಕೊಡ್ತಾ ಇದ್ದ. ಮಕ್ಳದ್ದು ಒಂಥರ ಖುಷಿನೇ ಅಲ್ವಾ. ಸೊ ಏನೇ ಇದ್ದರೂ ಕೂಡ ಅದಾಗಿದ್ದ ನಂತರ ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾನೆ, ಸ್ವಲ್ಪ ಹೊತ್ತು ಗೇಮ್ಸ್ ಆಡ್ತಾನೆ ಟಿ ವಿನಲ್ಲಿ. ಒಂದೊಂದೇ ಕ್ರಿಯೇಟಿವ್ ಆಗಿ ಏನಾದರೂ ಅಂತ ಕಲಿತಾನೆ ಇರ್ತಾನೆ. ತಾನೇ ಅದು ನಮಗಂತೂ ನಮ್ಮ ಗಮನಕ್ಕೆ ಬಂದಿರಲ್ಲ. ಅವ್ನು ಏನು ಮಾಡ್ತಿರ್ತಾನೆ ಆವಾಗೇ ನಾವು ಅಬ್ಸರ್ವ್ ಮಾಡೋದು. ಅದಕ್ಕಿಂತ ಮುಂಚೆ ಅವನು ಹೇಗೆ ಅದನ್ನು ತಿಳ್ಕೊಳ್ತಾನೆ ಅನ್ನೋದೇ ಗೊತ್ತೇ ಆಗಲ್ಲ. ನೋಡಿ ಇಲ್ಲಿ ಡಾಗಿನ ಕೂಡ ಹೇಗೆ ಕೂಡಿಸಿದ್ದಾನೆ, ತನಗಾಗಲ್ಲ ಅದಕ್ಕೆ ಹಾಕಿಸಿ ಕೂಡಿಸಿದ್ದಾನೆ. ಮಕ್ಕಳು ಒಂಥರ ಕ್ರಿಯೇಟಿವ್ ಆಗಿ ಅವರಿಂದ ತುಂಬ ಕಲಿಯೋದಿದೆ ಅಲ್ವಾ. ಸೊ ನಿಮ್ಮ ಮನೇಲೂ ಮಕ್ಕಳು ಹೀಗೇನಾ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹೇಗಿರ್ತಾರೆ ಅಂತೇಳ್ಬಿಟ್ಟು. ಅವ್ರನ್ನ ನೋಡಿ ದೊಡ್ಡ ಮಕ್ಕಳನ್ನ ನೋಡಿ ಸಣ್ಣ ಮಕ್ಕಳು ಕೂಡ ಕಲಿಯೋದು ಸಹಜ ಅಲ್ವಾ. ಸೊ ಹಾಗಾಗಿ ನಮ್ಮ ಮನೇಲಂತೂ ಮಕ್ಕಳದ್ದು ಇದೇ ಕೆಲಸನೇ ಆಗೋಗಿರುತ್ತೆ ನೋಡಿ. ಸೊ ಇದೊಂದು ಟೇಬಲ್ ನಾನು ಆರ್ಟ್ ಸ್ಟಾರಲ್ಲಿ ತೊಗೊಂಡಿದ್ದು, ರೀಸೆಂಟ್ಲಿ ಬಂದಿದೆ, 2 ಡೇಸ್ ಆಯಿತು ಅಷ್ಟೇ. ಚೆನ್ನಾಗಿದೆ, ಒಂಥರ ಸ್ಟಡಿ ಟೇಬಲ್ ಥರನೇ ಇದೆ. ನಮಗೆ ಎಷ್ಟು ಬೇಕೋ ಅಷ್ಟು ಹೈಟ್ಗೆ ಎಕ್ಸ್ಟೆಂಡ್ ಮಾಡ್ಕೋಬೋದು. ಸ್ಟಡಿ ಟೇಬಲ್ ಆಗಿ ಯೂಸ್ ಮಾಡ್ಕೋಬೋದು. ಈ ಥರ ಹೈಟಲ್ಲಿ ಕೂಡ ಮಾಡಿಕೊಂಡ್ರೆ ಆರಾಮಾಗಿ ಮಕ್ಕಳು ಇಲ್ಲಿ ಕೂತ್ಕೊಂಡು ಕೂಡ ಬರೀತಾರೆ. ಜೊತೆಗೆ ಊಟ ಕೂಡ ಇಲ್ಲೇ ಕೂತ್ಕೊಂಡು ಮಾಡ್ತೀವಿ ಅಂತ ಅಲ್ಲಿಗೆ ಇಟ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅಲ್ಲೇ ಚೆನ್ನಾಗಿದೆ, ಒಂಥರ ಡೈನಿಂಗ್ ಟೇಬಲ್ ಕೂಡ ಆಗುತ್ತೆ ಅನ್ನೋ ಥರ ಇಟ್ಕೊಂಡು ಊಟ ಮಾಡ್ತಾರೆ. ವಾಟೆವರ್ ಒಟ್ಟಿನಲ್ಲಿ ಚೆನ್ನಾಗಿ ಯೂಸ್ ಆಗ್ತಾಯಿದೆ ನಮಗೆ. ಬೆಟರ್ ಒಂದು ಸ್ವಲ್ಪ. ಇವಾಗ ನಾನು ಕಿಚನಲ್ಲಿ ಅಡುಗೆ ಮಾಡ್ಕೊಳ್ಬೇಕು, ಸಾಕಾಗೋಯ್ತು ಎಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ. ಮತ್ತು ಅದಾಗಿದ್ದ ನಂತರ ಇವಾಗ ಒಂದು ಒಳ್ಳೆಯ ರೆಸಿಪಿಯನ್ನು ನೋಡಿದೆ, ಹೆಲ್ದಿ ರೆಸಿಪಿ. ರಾಗಿ ಮುದ್ದೆ ಬದಲಾಗಿ ನಾವು ಅದನ್ನು ಮಾಡ್ಕೋಬೋದು. ಇಷ್ಟು ಪಾತ್ರೆಗಳಿತ್ತು, ಈ ಪಾತ್ರೆಗಳನ್ನು ಕೂಡ ತೊಳೆದಿಟ್ಕೊಂಡೆ ಕೆಲವೊಂದಿಷ್ಟು. ಇದೊಂದು ಬುಟ್ಟಿ ಫುಲ್ಲು, ಇದೊಂದು ಬುಟ್ಟಿ ಫುಲ್ಲು, ಎರಡೂ ಮೊನಮ್ಮ ಬಂದು ತೊಳೆದುಕೊಟ್ಟು ಹೋಗಿರ್ತಾರೆ. ಬಟ್ ಆದರೂ ಕೂಡ ಅಷ್ಟು ಡೀಪಾಗಿ ಕ್ಲೀನ್ ಅಂತ ಅನಿಸಲ್ಲ ನನಗೆ. ಒಂದು ಸಾರಿ ನಾನು ಕೂಡ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಅದಕ್ಕೋಸ್ಕರ ಈಗ ಅನ್ನ ಮಾಡಿದ್ದೀನಿ ಬಿಸಿಯಾಗಿ. ಆ್ಯಕ್ಚುಲಿ ಬೆಟರ್ ಅಂತಂದರೆ ಏನು ಅಂದರೆ, ಈ ತಂಗ್ಳನ್ನು ಊಟ ಮಾಡೋದು ಇವಾಗೆಲ್ಲ ತುಂಬಾ ಅದರ ಬಗ್ಗೆನೇ ಭಾಳ ಜನ ಹೇಳ್ತಾ ಇದ್ದಾರೆ. ತಂಗ್ಳನ್ನು ತಿನ್ನೋದ್ರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬಿಟ್ಟು. ಇವಾಗ ಸ್ವಲ್ಪ ಬಿಸಿದಾಗಿ ಅನ್ನ ತುಪ್ಪ ಊಟ ಮಾಡಿಕೊಂಡ್ರು ಕೂಡ, ಮತ್ತು ಬೆಳಿಗ್ಗೆ ಕೂಡ ಅನ್ನ ಉಳಿದ್ರೆ ಅದನ್ನು ಪ್ರೋಬಯೋಟಿಕ್ ರೈಸ್ ಅಂತ ಹೇಳ್ಬಿಟ್ಟು ಮಾಡ್ತೀವಲ್ವ, ಆ ಥರ ಮೊಸರನ್ನೇ ರಾತ್ರಿನೇ ನಾವು ತಿಳಿ ಮಜ್ಜಿಗೆಯನ್ನು ಹಾಕಿಟ್ಕೊಂಡು ಬೆಳಗ್ಗೆ ಹೊತ್ತು ಅದಕ್ಕೆ ಒಗ್ಗರಣೆ ಹಾಕ್ಕೋಬೋದು. ಅದಕ್ಕೋಸ್ಕರ ಮೆತ್ತಗಾಗಿ ಫುಲ್ಲು ಸಾಫ್ಟ್ ಬರೋ ಥರ ಅನ್ನವನ್ನು ಮಾಡಿ ಇಟ್ಕೊಂಡಿದ್ದೀನಿ ಇವಾಗ. ಸೊ ಅದ್ರ ಜೊತೆ ಒಂದು ಸ್ವಲ್ಪ ಈಗ ಅದೊಂದು ರೆಸಿಪಿ ನೋಡಿದ್ದೀನಿ, ಟ್ರೈ ಮಾಡೋಣ ಅಂತ. ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಕಟ್ ಮಾಡ್ಕೋಬೇಕು. ಸೊ ಯಜಮಾನ್ರು ಮತ್ತು ನಮ್ಮ ಸಾತು ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಫ್ರೂಟ್ಸು ವೆಜಿಟೇಬಲ್ಸ್ ನಾಳೆ ಬೇಕಾಗಿರೋದು, ಮತ್ತು ಬೆಳಗ್ಗೆ ಅಡ್ಡಾಡಲಿಕ್ಕಾಗಲ್ಲ ಅಂತೇಳ್ಬಿಟ್ಟು ಇವಾಗೆ ಹೋಗಿದ್ದಾರೆ ಎಲ್ಲ ತರಲಿಕ್ಕೆ. ಇವಾಗೆ ತೊಗೊಂಡು ಬಂದುಬಿಟ್ರೆ ಬೆಳಗ್ಗೆ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ. ಇಲ್ಲ ಅಂತಂದರೆ ಬೆಳಗ್ಗೆ ಅಂತ ಕೂತ್ಕೊಂಡ್ರೆ ಅದನ್ನು ಮುಗಿಸ್ಕೊಂಡು ನಾವು ಸ್ಕೂಲ್ಗೆ ರೆಡಿ ಮಾಡಿಸೋಷ್ಟರಲ್ಲಿ ಟೈಮ್ ಆಗೋಗ್ಬಿಡುತ್ತೆ. ಬಿಫೋರ್ ಎಲ್ಲ ರೆಡಿ ಇಟ್ಕೊಳ್ಬೇಕು. ಇಷ್ಟು ಇವತ್ತಿನ ದಿನದ ಲಾಗು ಏನಿದೆ. ಈ ರೆಸಿಪಿ ಏನೋ ಶೇರ್ ಮಾಡ್ತಿಲ್ಲ ನಾನು, ತುಂಬ ಟೈಮ್ ಹಿಡಿಯುತ್ತೆ ಅದಕ್ಕೋಸ್ಕರ. ಬಟ್ ಸಾಧ್ಯ ಆದರೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಕೊನೆವರೆಗೂ ನೋಡಿ. ದಯವಿಟ್ಟು ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬಿಕಾಸ್ ತುಂಬ ಜನ ನೋಡ್ತಾರೆ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ. ನಾಟ್ ಸಬ್ಸ್ಕ್ರೈಬ್ಡ್ ಇರೋರೇ ನನ್ನ ವೀಡಿಯೋಸ್ನ ನೋಡಿರ್ತಾರೆ. ಸಬ್ಸ್ಕ್ರೈಬ್ ಮಾಡಿರೋರಂತೂ ಯಾರೂ ನೋಡಲ್ಲ, ಒಂಥರ ಫೇಕ್ ಸಬ್ಸ್ಕ್ರೈಬರ್ಸ್ ಅನ್ನೋ ಥರ. ಸೊ ಸ್ವಲ್ಪ ಎಲ್ಲೋ ಒಂದು ಕಡೆ ಎಲ್ಲ ಎಫರ್ಟ್ ಹಾಕಿ ನಾವು ವೀಡಿಯೋಸ್ ಮಾಡ್ತಾ ಇರ್ತೀವಿ, ಬೇಜಾರಾಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ರೀಚ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಅವರು ನೋಡಿದರೂ ಕೂಡ ನೋಟಿಫಿಕೇಷನ್ ಬಂದರೂ ಕೂಡ ನೋಡ್ತಾರೋ ಇಲ್ವೋ ಗೊತ್ತಿಲ್ಲ. ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ವೀಡಿಯೋಸ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ದಯವಿಟ್ಟು ಆ ಥರ ಮಾಡಬೇಡಿ. ಇಷ್ಟ ಆಗುತ್ತೆ ಅನ್ನೋ ಥರನೇ ನಾನು ಡೈಲಿ ನಿಮಗೆ ರೆಗ್ಯುಲರ್ ಆಗಿ ಟಚ್ಚಲ್ಲಿರೋಣ ಅಂತ ವೀಡಿಯೋಸ್ನ ವಾರಕ್ಕೆ 3 ಅಥವಾ 4 ಆದರೂ ಕೊಡ್ತಾ ಇದ್ದೀನಿ. ಜೊತೆಗೆ ಒಳ್ಳೊಳ್ಳೆ ಕಂಟೆಂಟು, ಫ್ಯಾಮಿಲಿ ಲಾಗು, ಎಂಟರ್ಟೈನ್ಮೆಂಟ್ ಲಾಗ್ನೇ ಕೊಡೋಣ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಸ್ಪೆಷಲ್ ಆಗಿಯೇ ನಾನು ವೀಡಿಯೋಸ್ನ ಮಾಡ್ತಾ ಇದ್ದೀನಿ. ಆದಷ್ಟು ಸಪೋರ್ಟ್ ಮಾಡಿ ನಮಗೂ ಕೂಡ ಅಂತ ಕೇಳ್ಕೊತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಕೇವಲ ಸ್ವಲ್ಪ ಸ್ಟಾರ್ಟಿಂಗ್ ನೋಡಿದೆ, ಅಲ್ಲಿಂದ ಬೋರ್ ಆಯಿತು, ಮತ್ತು ನೋಡಿಲ್ಲ ಅಂತಂದರೆ
ಇಷ್ಟ ಆಗಲ್ಲ, ಕೆಲವೊಂದು ಪಾರ್ಟ್ ನಿಮ್ಗೆ ಇಷ್ಟ ಆಗದೆ ಇರ್ಬೋದು, ಇನ್ನು ಕೆಲವೊಂದು ಪಾರ್ಟ್ ಡಿಫ್ರೆಂಟ್ ಆಗಿನೇ ಇರುತ್ತೆ ಫ್ಯಾಮಿಲಿ ಲ್ಯಾಗ್ ಅಂತ ಹೇಳಿದಾಗ. ಸೊ ಸ್ಕಿಪ್ ಮಾಡಿಕೊಂಡು ಬೇಕಾದರೆ ಮುಂದಿಂದು ಕಂಟಿನ್ಯೂ ನೀವು ನೋಡೋದ್ರಿಂದ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಯಾಕಂತಂದರೆ ಕಂಟಿನ್ಯೂಸ್ ಆಗಿ ಒಂದೇ ಥರದ್ದು ಇದನ್ನೇನು ಕೊಟ್ಟಿರಲ್ಲ ನಾವು. ಫಸ್ಟ್ ಸ್ಟಾರ್ಟಿಂಗ್ ಬೋರ್ ಆಗ್ಬೋದು, ಅಥವಾ ಮಿಡಲ್ ಬೋರ್ ಆಗ್ಬೋದು, ಮತ್ತು ಎಂಡಿಂಗಲ್ಲಿ ಕ್ಯೂರಿಯಾಸಿಟಿ ಇರ್ಬೋದು, ಅಥವಾ ಎಂಡಿಂಗಲ್ಲಿ ನಿಮಗೆ ಏನಾದರೂ ಇಷ್ಟ ಆಗೋ ರೀತಿಯಲ್ಲಿ ಎಂಟರ್ಟೈನ್ಮೆಂಟ್ ಇರ್ಬೋದು. ಅದಕ್ಕೋಸ್ಕರ ದಯವಿಟ್ಟು ಸ್ಕಿಪ್ ಮಾಡುವಾಗ ಸ್ವಲ್ಪ ನೋಡ್ಕೊಂಡು ಸ್ಕಿಪ್ ಮಾಡ್ಕೊಳ್ಳಿ, ಬೇಡ ಅಂತ ಅನ್ನಲ್ಲ. ಬೋರಿಂಗ್ ಅಂತ ಅನಿಸಿದರೆ, ಇಲ್ಲ ಅಂದರೆ ಆದಷ್ಟು ಸ್ವಲ್ಪ ಪೂರ್ತಿ ವೀಡಿಯೋಸ್ನ ನೋಡಲಿಕ್ಕೆ ಪ್ರಯತ್ನ ಪಡಿ. ನಮಗೂ ಕೂಡ ಅದರಿಂದ ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಸೊ ಬನ್ನಿ, ಇವಾಗ ನಾನು ಫಸ್ಟ್ ಅಡುಗೆ ಮಾಡ್ಕೊಳ್ಬೇಕು, ನಂತರದಲ್ಲಿ ಸಿಗ್ತೀನಿ. ನಮ್ಮ ಸಮ ಇನ್ನೂ ಮಲಗಿದ್ದಾಳೆ, ಎದ್ದೇಳ್ತಿದ್ದಾಳೆ. ಸ್ವಲ್ಪ ಸೌಂಡ್ ಮಾಡಿದಾಗಲ್ಲ. ಈಗ ಏನಾದರೂ ಮತ್ತೆ ಅಡುಗೆ ಆಗಿದ ನಂತರ ಅವಳನ್ನ ಎಬ್ಬಿಸಿ ಊಟ ಮಾಡಿಸ್ಬೇಕು. ಅದಕ್ಕೆ ನೋಡಿ ಫ್ರೆಂಡ್ಸ್, ಇವಾಗ ನಾನು ಅಡುಗೆಗೆ ಏನು ಮಾಡಿದೆ ಅಂತಂದರೆ, ರೆಸಿಪಿ ಏನು ತೋರಿಸಲ್ಲ, ಜಸ್ಟ್ ಇದು ಮುದ್ದೆ. ಅದರಲ್ಲಿ ಏನು ಮಾಡಿದ್ದೀನಿ ಅಂದರೆ, ಸಣ್ಣ ರವೆ ಉಪ್ಪಿಟ್ಟು ಹೇಗೆ ಮಾಡ್ತೀವಲ್ವ, ಉಪ್ಪಿಟ್ಟು ಜೊತೆಗೇ ತುಪ್ಪದಲ್ಲಿ ಹುರಿದಿರೋ ಒಂದು ರಾಗಿ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡಿದ್ದೀನಿ. ಅದರಿಂದ ಇನ್ನೂ ಸ್ವಲ್ಪ ಸ್ಪೆಷಲಾಗಿ ಮಾಡಬೇಕಿತ್ತು, ಬಟ್ ಇಷ್ಟಕ್ಕೆ ಸಾಕು ಅಂತ ಹೇಳ್ಬಿಟ್ಟು, ಈಗ ಟೈಮ್ ಬೇರೆ ಆಗಿಬಿಟ್ಟಿದೆ, ಊಟ ಮಾಡಿ ಮಲಗೋ ಟೈಮ್. ಅದಕ್ಕೋಸ್ಕರ 8:30 ಆಲ್ರೆಡಿ. ಸೊ ಇವಾಗ ನಾನು ನಮ್ಮ ಮನೆಯವ್ರಿಗೆ ಟೊಮೆಟೊ ಪಲ್ಯ ಬೇಕಿತ್ತು. ಟೊಮೆಟೊ ಫ್ರೆಶ್ ಆಗಿ ಇವಾಗ ತೊಗೊಂಬಂದರು. ಅದಕ್ಕೋಸ್ಕರ ಟೊಮೆಟೊ ನೋಡಿದ ಕೂಡಲೇ ಟೊಮೆಟೊ ಪಲ್ಯ ಬೇಕು ಅಂತ ಕೇಳಿದರು. ಅದಕ್ಕೆ ಬಿಸಿ ಅನ್ನಕ್ಕೆ ಟೊಮೆಟೊ ಪಲ್ಯ ಕೂಡ ಅಷ್ಟೇ ಸಖತ್ತಾಗಿರುತ್ತಲ್ವ ಕಾಂಬಿನೇಷನ್ನು. ಅದಕ್ಕೋಸ್ಕರ ಅವ್ರಿಗೆ ಟೊಮೆಟೊ ಪಲ್ಯ ಮಾಡಿಕೊಟ್ಟೆ. ನನಗೆ ಟೊಮೆಟೊ ಸಾಂಬಾರು ಬೇಕಿತ್ತು, ಅದೇ ಪಲ್ಯನೇ ನಾನು ಅವ್ರಿಗೆ ತೆಗೆದು ಇವಾಗ ನಾನು ಸಾಂಬಾರು ಮಾಡ್ಕೊಳ್ತಿದ್ದೀನಿ ಈ ಕಡೆ. ಅದ್ರ ಜೊತೆ ಈ ಕಡೆ ರೊಟ್ಟಿಯನ್ನು ರೋಸ್ಟ್ ಮಾಡ್ಕೊಳ್ತಿದ್ದೀನಿ. ರೊಟ್ಟಿ ಸಾಕಷ್ಟಿದ್ದಾವೆ. ರೊಟ್ಟಿ ಜೊತೆ ಟೊಮೆಟೊ ಪಲ್ಯ ಮತ್ತು ಮೊಸರು ಹಾಕ್ಕೊಂಡು ತಿಂತಾಯಿದ್ರೆ ಮಸ್ತ್ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಮಾಡ್ಕೊಳ್ತಾ ಇದ್ದೀನಿ. ರೋಸ್ಟ್ ಆಗಿದೆ, ತೊಗೊಂಡೋಗ್ರಿ. ಸೊ 2 ರೊಟ್ಟಿಯನ್ನು ರೋಸ್ಟ್ ಮಾಡ್ಕೊಳ್ತಿದ್ದೀನಿ. ಇದು ಇವತ್ತು ನಮ್ಮದು ನೈಟ್ ಡಿನ್ನರ್ಗೆ ಊಟ. ಆ್ಯಕ್ಚುಲಿ ರೊಟ್ಟಿದು ಇವತ್ತು ಒಗ್ಗರಣೆ ಮಾಡಬೇಕು ಅಂತ ಇತ್ತು. ಭಾಳಷ್ಟು ರೊಟ್ಟಿ ಉಳಿದಿದ್ವು. ಬೆಳಗ್ಗೆ ಮಂಡಾಳ ಒಗ್ಗರಣೆ ಮಾಡಿದ್ದೆ. ಬೆಳಗ್ಗೆ ತಿನ್ನಲ್ಲ ಅಂಥದ್ದೆಲ್ಲ ನಮ್ಮ ಮನೇಲಿ. ಬಿಸಿದು ಒರಿಜಿನಲ್ಲೇ ಬೇಕು ಏನಿದ್ರು ಕೂಡ. ಅದಕ್ಕೋಸ್ಕರ ಮಂಡಾಳ ಒಗ್ಗರಣೆ ಮಾಡಿದ್ದೆ. ಅವ್ರಿಗೆಲ್ರಿಗೂ ಫೇವ್ರೇಟ್ ಅದು ಮಂಡಾಳ ಒಗ್ಗರಣೆ. ಮಧ್ಯಾಹ್ನ ಫಂಕ್ಷನ್ಗೆ ಹೋಗಿದ್ವಲ್ವ, ಹೋಳ್ಗೆ ಊಟ ಮಾಡ್ಕೊಂಡು ಬಂದ್ವಿ. ಈಗ ನೈಟ್ಗೆ ಬಿಸಿಯಾಗಿ ಏನಾದರೂ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಮಾಡಿದೆ, ತಿಂತಾಯಿದ್ದೀವಿ. ರೊಟ್ಟಿ ಇರೋದ್ರಿಂದ ರೊಟ್ಟಿ ಉಣ್ತೀನಿ ನಾನು ಅಂತ ಕೇಳಿದ್ರು. ಟೊಮೆಟೊ ಪಲ್ಯ ನೋಡಿದ ಕೂಡಲೇ ರೊಟ್ಟಿ ಉಣ್ಬೇಕು ಅನಿಸ್ತಂತೆ. ಅದಕ್ಕೆ ಅಟ್ಲೀಸ್ಟ್ ರೋಸ್ಟ್ ಆದರೂ ಮಾಡ್ಕೊಡ್ತೀನಿ ತರ್ರಿಪ್ಪ, ಚೆನ್ನಾಗಿರುತ್ತೆ ಅಂಥೇಳಿ ರೋಸ್ಟ್ ಮಾಡಿಕೊಡ್ತಿದ್ದೀನಿ. ರೋಸ್ಟ್ ಮಾಡಿರೋದು ಇನ್ನೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಎಲ್ಲದಕ್ಕೂ. ಈ ಕಡೆ ನಾನು ಮುದ್ದೆಗೆ ಸಾಂಬಾರು ಬೇಕು ಅಂತ ಅನಿಸ್ತು. ಅದು ಉಪ್ಪಿಟ್ಟು ಗಟ್ಟಿ ಅನಿಸುತ್ತೆ. ಇದು ರವೆ ಮತ್ತು ರಾಗಿ ಮಿಕ್ಸ್ ಮಾಡಿರೋದೇ ಉಪ್ಪಿಟ್ಟು. ಸೊ ಅದು ಗಟ್ಟಿಯಾಗಿ ಅವ್ರು ಬಿಸಿದಾಗಿ ತಿಂತಾಯಿದ್ದಾರೆ. ಹಾಗಾಗಿ ಅವ್ರಿಗೆ ಇಷ್ಟ ಆಯಿತು. ಅದು ತುಪ್ಪದಲ್ಲಿ ಹುರಿದು ಮಾಡಿರೋದ್ರಿಂದ ಹೆಲ್ದಿಯಾಗಿ ಕೂಡ ಇದೆ. ರಾಗಿ ಮತ್ತು ರವೆ ಎರಡೂ ಮಾಡಿರೋದ್ರಿಂದ. ಜೊತೆಗೆ ಈಗ ರೊಟ್ಟಿ ಕೂಡ ತಿಂದರೆ ಮಸ್ತ್ ಟೇಸ್ಟ್ ಕೊಡುತ್ತೆ ಅಲ್ವಾ. ಸೊ ಇದು ನಮ್ಮ ಇವತ್ತಿನ ರಾತ್ರಿ ಊಟ, ಜೊತೆಗೆ ಇವತ್ತಿನ ಡೇ ಕೂಡ ಮುಗಿತಾ ಬಂತು. ನಮ್ಮ ಲಾಗ್ ಕೂಡ ಏನು ಮಾಡುವಂಥ ಟೈಮ್ ಇದು. ನಮ್ಮ ಸಾಮಾನ್ಯ ಎದ್ದೊಳ್ಳೆ ಇಲ್ಲ ಇನ್ನೂ ಫೈನಲ್ ಆಗಿ. ಮೊದಲು ಮಿಡಲಲ್ಲಿ ಒಂದು ಸ್ವಲ್ಪ ಕಾದಿದೆ, ಸುಟ್ಟೋಗಿದೆ, ಬೋಲ್ ಬಿದ್ದು. ಸೊ ಬನ್ನಿ ಏನು ಮಾಡ್ತಿದ್ರೆ ನೋಡೋಣ. ಸೊ ಇಲ್ಲಿ ಯಜಮಾನ್ರು ಊಟ ಮಾಡ್ತಿದ್ರೆ, ನಮ್ಮ ಸಾಮಾನ್ವಿಗೆ ಎಬ್ಸಿದ್ರೆ ಎದ್ದೇಳ್ತಾನೆ ಇಲ್ಲ, ಮಲಗಿಬಿಟ್ಟಿದೆ, ಫುಲ್ಲು ನಿದ್ದೆ ಇದೆ. ಬಟ್ ಇವತ್ತು ಅಲ್ಲಿ ತಿನ್ಕೊಂಡು ಬರುವಾಗ ಊರಲ್ಲಿ ಇದು ಅಂತ ತಿನ್ಕೊಂಡೇ ಬಂದಿದ್ದಾರೆ. ಓಕೆ ನಮ್ಮ ಮನೆಯವರು ನೋಡಿ, ರೊಟ್ಟಿ ಮೊಸರು ಈ ಥರ ನೆಂದೋಗ್ಬೇಕದು ಪಲ್ಯ ಜೊತೆ. ಅದಕ್ಕೆ ರೊಟ್ಟಿ ಪಲ್ಯ ಇದನ್ನು ಉಣ್ತಿದ್ದಾರೆ. ಮಗನಿಗೆ ಮುದ್ದೆ ತಿನ್ನಿಸ್ತಿದ್ದಾರೆ. ಅವನಿಗೆ ಈ ಚಟ್ನಿ ಕೂಡ ಅವನಿಗೆ ಭಾಳ ಇಷ್ಟ. ಇದನ್ನು ಅನ್ನದ ಜೊತೆ ತಿನ್ನೋಕ್ಕೆ ಇಷ್ಟಪಡ್ತಾನೆ ಅವನು, ಬಿಸಿ ಅನ್ನದ ಜೊತೆ. ಮೊನ್ನೆ ಸ್ಕೂಲ್ಗೆ ಅದನ್ನೇ ಇಟ್ಟು ಕಳಿಸಿದ್ದೆ. ನಂಗೆ ಅದು ಭಾಳ ಇಷ್ಟ ಅಂತ ಹೇಳ್ತಿದ್ದೆ ಅಲ್ಲ ಕಂದ. ಅದಕ್ಕೆ ಇವಾಗ ಅದನ್ನೇ ಮಾಡಿದ್ದೀನಿ ನೋಡಿ. ತಿಂತೀಯಾ? ಸಾಕು ಮುದ್ದೆ ತಿನ್ನನ್ರಿ. ಸಾಂಬಾರು ಹಾಕ್ಲಾ ಮುದ್ದೆಗೆ? ಸ್ವಲ್ಪ ಸಾರು ಹಾಕ್ಲಾ? ಗಟ್ಟಿಗೆ ಐತನದು. ಸರಿ, ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೂಡ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗುಡ್ ನೈಟ್. ಬಾಯ್.